ಅಯ್ಯಪ್ಪ ಸ್ವಾಮಿ, ಇನ್ನೇನು ಮಕರ ಸಂಕ್ರಾಂತಿ ಬಂದೇ ಬಿಡ್ತು. ದೈವದ ಬೆಳಕನ್ನು ಕಾಣಲು ಸಾಕಷ್ಟು ಭಕ್ತರು ಶಬರಿಮಲೆಗೆ ಹೋಗುತ್ತಾರೆ. ಹಾಗೂ ಸಾಕಷ್ಟು ಜನರು ಟಿವಿ, ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇರ್ತಾರೆ. ಆದರೆ ಯಾರಿಗೂ ತಿಳಿಯದ ಅಯ್ಯಪ್ಪನಿಗೆ ಆದ ಒಂದು ಘಟನೆಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ವಿಡಿಯೋದಲ್ಲಿ ಅಯ್ಯಪ್ಪನ ಮೇಲೆ ಮಾಟ ಮಂತ್ರವನ್ನು ಮಾಡಿದವರು ಯಾರು, ಯಾಕೆ ಅಯ್ಯಪ್ಪನ ಮೇಲೆ ಮಾಟ ಮಂತ್ರ ಮಾಡಿದರು, ಅಯ್ಯಪ್ಪ ಸ್ವಾಮಿಗಳು ತೆಗೆದುಕೊಂಡು ಹೋಗುವ ಇರುಮುಡಿ ಸಂಪ್ರದಾಯ ಎಲ್ಲಿಂದ ಬಂದಿತು ಎಂಬ ಈ ಎಲ್ಲ ವಿಷಯದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಪಂಡಲ ರಾಜನು ಅಯ್ಯಪ್ಪನನ್ನು ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತೇನೆ ಎಂದು ಪ್ರಕಟಿಸುತ್ತಾನೆ. ಆದರೆ ಇತ್ತ ಮಂತ್ರಿ ಮತ್ತು ರಾಣಿಗೆ ಅದು ಇಷ್ಟವಿರಲಿಲ್ಲ. ಹೀಗಾಗಿ ಅಯ್ಯಪ್ಪನಿಗೆ ಪಟ್ಟಾಭಿಷೇಕವನ್ನು ತಡೆಯಲು ಅಯ್ಯಪ್ಪನನ್ನೇ ಕೊಲ್ಲೋಣ ಎಂದು ಯೋಚಿಸುತ್ತಾನೆ. ಹೀಗಾಗಿ ಮಂತ್ರಿಯು ಒಬ್ಬ ಮಾಂತ್ರಿಕನನ್ನು ಕರೆತಂದು ಅಯ್ಯಪ್ಪನ ಮೇಲೆ ಶುದ್ಧ ಪೂಜೆಗಳನ್ನು ಮಾಡಿಸುತ್ತಾನೆ. ಅದರ ಪರಿಣಾಮದಿಂದಾಗಿ ಅಯ್ಯಪ್ಪನ ಅಸ್ವಸ್ಥನಾಗಿ ಆಚೆಗೆ ಹಿಡಿಯುತ್ತಾನೆ. ನಂತರ ಅಯ್ಯಪ್ಪನ ಆರೋಗ್ಯ ದಿನದಿಂದ ದಿನಕ್ಕೆ ಕುಸಿದು ಸಾವಿನ ಅಂಚಿಗೆ ತಲುಪುತ್ತಾನೆ. ಆ ಸಮಯದಲ್ಲಿ ಆ ಪರಮಶಿವನೇ ವೈದ್ಯನ ರೂಪದಲ್ಲಿ ಬಂದು ಅಯ್ಯಪ್ಪನನ್ನು ರಕ್ಷಿಸುತ್ತಾನೆ. ಆದರೆ ಇತ್ತ ಹಾಕಿದ ಪ್ಲಾನ್ ವರ್ಕ್ ಆಗಿಲ್ಲ ಎಂದು ಮಂತ್ರಿ ಹಾಗೂ ರಾಣಿ ಮತ್ತೊಂದು ಪ್ಲಾನ್ ಅನ್ನು ಹಾಕುತ್ತಾರೆ. ಅಯ್ಯಪ್ಪನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಎಂದು ಮಂತ್ರಿಯು ಬಹಳ ಪ್ರಯತ್ನಿಸುತ್ತಾನೆ. ಆದರೆ ರಾಜನು ಯಾವಾಗಲೂ ಅಯ್ಯಪ್ಪನ ಜೊತೆ ಇರುತ್ತಿದ್ದ. ಹೀಗಾಗಿ ಮಂತ್ರಿಯು ಒಂದು ಉಪಾಯವನ್ನು ಮಾಡುತ್ತಾನೆ. ರಾಜ, ನಿಮಗೆ ಒಂದು ಮಹತ್ವವಾದ ಕೆಲಸ ಇದೆ, ಅದಕ್ಕಾಗಿ ನೀವು ಖಂಡಿತವಾಗಿ ಹೋಗಬೇಕು ಎಂದು ಸುಳ್ಳು ಹೇಳಿ ರಾಜನನ್ನು ಬೇರೆಡೆ ಕಳಿಸುತ್ತಾನೆ. ಆಗ ಮಂತ್ರಿಯು ಸಿಕ್ಕಿದ್ದ ಚಾನ್ಸ್ ಅಂತ ತಕ್ಷಣವೇ ಅಯ್ಯಪ್ಪ ತಿನ್ನುವ ಅನ್ನದಲ್ಲಿ ವಿಷವನ್ನು ಬೆರೆಸಿ ಅದನ್ನು ತಿನ್ನಿಸುತ್ತಾನೆ. ವಿಷದ ಪರಿಣಾಮದಿಂದಾಗಿ ಅಯ್ಯಪ್ಪನು ಸಾಯುವ ಸ್ಥಿತಿಗೆ ಬರುತ್ತಾನೆ. ಆದರೆ ಆಗಲೂ ಸಹ ಆ ಪರಮಶಿವನೇ ಬಂದು ಅಯ್ಯಪ್ಪ ಸ್ವಾಮಿಯ ದೇಹದಲ್ಲಿದ್ದ ವಿಷವನ್ನು ತೆಗೆದು ಅಯ್ಯಪ್ಪನನ್ನು ಬದುಕಿಸುತ್ತಾನೆ. ಇನ್ನು 2 ಬಾರಿ ಮಾಡಿದ ಪ್ರಯತ್ನಗಳು ಸಹ ಫಲಿಸದ ಕಾರಣ ಮಂತ್ರಿ ತಾನೇ ಸ್ವಯಂ ಏನು ಮಾಡಲಾರೆ ಎಂಬುದನ್ನು ಅರಿತು ತಕ್ಷಣವೇ ರಾಣಿಯ ಬಳಿಗೆ ಹೋಗಿ, ರಾಣಿಯವರೇ, ಅಯ್ಯಪ್ಪ ಈ ರಾಜ್ಯದಲ್ಲಿ ಇರುವವರೆಗೂ ನಾವು ಅವನನ್ನು ಏನೂ ಮಾಡಲಾರೆವು. ಆದ್ದರಿಂದ ನಮಗೆ ಒಂದೇ ಒಂದು ದಾರಿ ಇದೆ. ನೀವು ನನಗೆ ತಲೆನೋವು ಇದೆ ಎಂದು ಹೇಳಿ ಮಲಗಿರಿ. ಎಷ್ಟು ಚಿಕಿತ್ಸೆ ಮಾಡಿದರೂ ಕಡಿಮೆಯಾಗಲಿಲ್ಲ ಎಂದು ಹೇಳಿ ಉಳಿದ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಅದಕ್ಕೆ ರಾಣಿ ಒಪ್ಪಿ ತಲೆನೋವಿನ ನಾಟಕವನ್ನು ಆರಂಭಿಸುತ್ತಾನೆ. ಈ ವಿಷಯವನ್ನು ತಿಳಿದ ರಾಜನು ಅನೇಕ ವೈದ್ಯರನ್ನು ಕರೆಸಿ ಚಿಕಿತ್ಸೆಯನ್ನು ಕೊಡಿಸುತ್ತಾನೆ. ಆದರೆ ಪಾಪ ರಾಜನಿಗೆ ಅವಳ ನಾಟಕ ಗೊತ್ತಿರಲಿಲ್ಲ. ಎಷ್ಟು ಜನ ಚಿಕಿತ್ಸೆ ಮಾಡಿದರೂ ಸಹ ರಾಣಿ ತನ್ನ ತಲೆನೋವು ಕಡಿಮೆ ಆಗಲಿಲ್ಲ ಎಂದು ಹೇಳುತ್ತಾನೆ. ಆಗ ಮಂತ್ರಿಯು ಒಬ್ಬ ಮಾಂತ್ರಿಕನನ್ನು ಸಿದ್ಧ ಮಾಡಿ, ರಾಣಿ ಗುಣಮುಖರಾಗಬೇಕೆಂದರೆ ಹುಲಿ ಹಾಲನ್ನು ಕುಡಿಯಬೇಕು, ಇಲ್ಲದಿದ್ದರೆ ರಾಣಿ ಶೀಘ್ರದಲ್ಲೇ ಸಾಯುತ್ತಾಳೆ ಎಂದು ಮಂತ್ರಿಯು ಆ ಮಾಂತ್ರಿಕನ ಕೈಯಲ್ಲಿ ಹೇಳಿಸುತ್ತಾನೆ. ಅದರಿಂದ ರಾಜನು ಅರಣ್ಯಕ್ಕೆ ಹೋಗಿ ಹುಲಿ ಹಾಲನ್ನು ತಂದುಕೊಡುವವರಿಗೆ ಅರ್ಧ ರಾಜ್ಯವನ್ನು ನೀಡುತ್ತೇನೆ ಎಂದು ಘೋಷಿಸುತ್ತಾನೆ. ನಂತರ ಅನೇಕ ವೀರರು ಹುಲಿ ಹಾಲನ್ನು ತರಲು ಅರಣ್ಯಕ್ಕೆ ಹೋಗುತ್ತಾರೆ. ಆದರೆ ಒಬ್ಬರೂ ಸಹ ಮರಳಿ ಬರುವುದಿಲ್ಲ. ಯಾರೂ ಮರಳಿ ಬರದ ಕಾರಣ ರಾಜನು ಇನ್ನೇನು ರಾಣಿ ಸಾಯುತ್ತಾಳೆ ಎಂದು ದುಃಖಿಸುತ್ತಾ ಇರುತ್ತಾನೆ. ಆ ಸಮಯದಲ್ಲಿ ಅಯ್ಯಪ್ಪನು, ನಾನು ಹೋಗಿ ಹುಲಿ ಹಾಲನ್ನು ತರುತ್ತೇನೆ ಎಂದು ಹೇಳುತ್ತಾನೆ. ಆದರೆ ರಾಜನು ಇದಕ್ಕೆ ಒಪ್ಪುವುದಿಲ್ಲ. ನೀನು ಇನ್ನೂ ಚಿಕ್ಕ ಮಗು, ನಿನ್ನನ್ನು ನಾನು ಕಳುಹಿಸಲಾರೆ ಎಂದು ತಡೆಯುತ್ತಾನೆ. ಆದರೆ ಅಯ್ಯಪ್ಪನು ನಾನು ಹೋಗುತ್ತೇನೆ ಎಂದು ಹಠ ಹಿಡಿದ ಕಾರಣ ಕೊನೆಗೆ ರಾಜನು ಒಪ್ಪಿಕೊಳ್ಳುತ್ತಾನೆ. ನಂತರ ರಾಜನು ತಕ್ಷಣವೇ ಒಂದು ಚಿಕ್ಕ ಚೀಲವನ್ನು ತೆಗೆದುಕೊಂಡು ಅದನ್ನು 2 ಭಾಗಗಳಾಗಿ ಮಾಡಿ ಒಂದು ಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಮತ್ತೊಂದು ಭಾಗದಲ್ಲಿ ಅಗತ್ಯವಾದ ಆಹಾರವನ್ನು ಇಡುತ್ತಾನೆ. ಇದು ನಿನಗೆ ಅರಣ್ಯದಲ್ಲಿ ಹಸಿವಾದಾಗ ತಿನ್ನಲು ಆಹಾರ, ಮತ್ತೊಂದರಲ್ಲಿ ಇರುವ ತೆಂಗಿನಕಾಯಿ ನಿನಗೆ ರಕ್ಷಣೆಯಂತೆ ಎಂದು ರಾಜನು ಅಯ್ಯಪ್ಪನಿಗೆ ಹೇಳುತ್ತಾನೆ. ಇನ್ನು ರಾಜನು ಇಟ್ಟ ತೆಂಗಿನಕಾಯಿಯ ಸಂಪ್ರದಾಯವೇ ಇಂದು ಅಯ್ಯಪ್ಪ ಸ್ವಾಮಿಗಳು ತಲೆಯ ಮೇಲೆ ಇಡುವ ಇರುಮುಡಿ. ಅಯ್ಯಪ್ಪನು ಅದನ್ನು ತಲೆಯ ಮೇಲೆ ಇಟ್ಟು ಅರಣ್ಯಕ್ಕೆ ಹೊರಡುತ್ತಾನೆ. ಅರಣ್ಯಕ್ಕೆ ಹೋಗುತ್ತಿದ್ದಂತೆ ಇಂದ್ರ ಹಾಗೂ ಇನ್ನೂ ಕೆಲ ದೇವತೆಗಳು ಅಯ್ಯಪ್ಪನ ಮುಂದೆ ಬಂದು ಅವನಿಗೆ ನಮಸ್ಕಾರ ಮಾಡುತ್ತಾರೆ. ಯಾಕೆಂದ್ರೆ ಹಿಂದೆ ಇದೇ ಸ್ಥಳದಲ್ಲಿ ಶಾಸ್ತ್ರ ರೂಪದಲ್ಲಿದ್ದ ಅಯ್ಯಪ್ಪನು ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಿ ಇಂದ್ರನಿಗೆ ಸ್ವರ್ಗವನ್ನು ಮರಳಿ ನೀಡಿರುತ್ತಾನೆ. ಆದ್ದರಿಂದ ದೇವತೆಗಳು ಅಯ್ಯಪ್ಪನ ಮುಂದೆ ಪ್ರತ್ಯಕ್ಷನಾಗಿ, ಸ್ವಾಮಿ, ನೀವು ಮಹಿಷಿಯನ್ನು ಸಂಹರಿಸಿದರಿಂದಲೇ ನಾವು ಇಂದು ಶಾಂತಿಯಾಗಿ ಇದ್ದೇವೆ. ನೀವು ಹುಲಿ ಹಾಲಿಗಾಗಿ ಬಂದಿದ್ದೀರಿ ಎಂಬುದು ನನಗೆ ತಿಳಿದಿದೆ.
ನಮ್ಮ ಕೃತಜ್ಞತೆಯನ್ನು ತೀರಿಸಲಾಗದಿದ್ದರೂ ಈ ಸಮಸ್ಯೆಯನ್ನು ಪರಿಹರಿಸಲು ಅವಕಾಶ ನೀಡಿ ಎಂದು ಬೇಡಿಕೊಂಡು ತಕ್ಷಣವೇ ಇಂದ್ರನು ದೊಡ್ಡ ಹುಲಿಯಾಗಿ ಮಾರ್ಪಟ್ಟನು. ಉಳಿದ ದೇವತೆಗಳೆಲ್ಲ ಆ ಹುಲಿಯ ಪರಿವಾರವಾಗಿ ಮಾರ್ಪಟ್ಟರು. ಆಗ ಅಯ್ಯಪ್ಪನು ದೊಡ್ಡ ಹುಲಿಯ ಮೇಲೆ ಏರಿ ಮಂಡಲ ರಾಜ್ಯದತ್ತ ಹೊರಡುತ್ತಾನೆ. ಈಗ ಸ್ವಲ್ಪ ದೂರ ಹೋದ ನಂತರ ಲೀಲಾವತಿ ಎಂಬ ಸುಂದರ ಯುವತಿ ಬರುತ್ತಾಳೆ. ಅಯ್ಯಪ್ಪನನ್ನು ನೋಡಿ, ಸ್ವಾಮಿ, ನೀವು ಭೂಮಿಗೆ ಬಂದಾಗ ನನ್ನನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಎಂದಿದ್ದೀರಲ್ಲ, ಹಾಗಾಗಿ ನನ್ನನ್ನು ವಿವಾಹ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಅಯ್ಯಪ್ಪನು, ಈ ಅವತಾರದಲ್ಲಿ ನಾನು ಬ್ರಹ್ಮಚಾರಿಯಾಗಿದ್ದೇನೆ, ವಿವಾಹ ಮಾಡಿಕೊಳ್ಳಲಾರೆ ಎಂದನು. ಆದರೆ ಲೀಲಾವತಿ ಹಠ ಹಿಡಿದಳು. ಆಗ ಅಯ್ಯಪ್ಪನು ಒಂದು ಷರತ್ತನ್ನು ಇಡುತ್ತಾನೆ. ಕೆಲವು ದಿನಗಳಲ್ಲಿ ಈ ಸ್ಥಳ ಪುಣ್ಯಕ್ಷೇತ್ರವಾಗುತ್ತದೆ. ನನ್ನ ಭಕ್ತರು ಮಾಲೆಗಳನ್ನು ಧರಿಸಿ ನನ್ನ ದರ್ಶನಕ್ಕೆ ಬರುತ್ತಾರೆ. ಯಾವ ವರ್ಷ ಕನ್ಯಾಸ್ವಾಮಿಗಳು ನನ್ನ ದರ್ಶನಕ್ಕೆ ಬರದೇ ಇರುತ್ತಾರೋ ಆ ವರ್ಷ ನಿನ್ನನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಇನ್ನು ಆಶ್ಚರ್ಯ ಏನೆಂದರೆ, ಇಲ್ಲಿಯವರೆಗೂ ಸಹ ಪ್ರತಿ ವರ್ಷವೂ ಕನ್ಯಾಸ್ವಾಮಿಗಳು ಅಯ್ಯಪ್ಪನ ದರ್ಶನಕ್ಕೆ ಹೋಗುತ್ತಿದ್ದಾರೆ. ಆದ್ದರಿಂದ ಅಯ್ಯಪ್ಪನು ಇನ್ನೂ ಸಹ ಲೀಲಾವತಿಯನ್ನು ವಿವಾಹ ಮಾಡಿಕೊಂಡಿಲ್ಲ. ಇನ್ನು ಅಯ್ಯಪ್ಪನು ಹುಲಿಗಳೊಂದಿಗೆ ಮಂಡಲ ರಾಜ್ಯಕ್ಕೆ ಬರುತ್ತಾನೆ. ಜನರು ಹುಲಿಗಳನ್ನು ನೋಡಿ ಭಯಪಟ್ಟು ಓಡುತ್ತಾರೆ. ಆಗ ಅಯ್ಯಪ್ಪನು, ಯಾರೂ ಭಯಪಡಬೇಡಿ ಎಂದು ಹೇಳುತ್ತಾನೆ. ಇತ್ತ ರಾಜನು ಅಯ್ಯಪ್ಪನನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ನಂತರ ರಾಜನು ಅಯ್ಯಪ್ಪನ ಬಳಿ ಬಂದು ಅಳುತ್ತಾ, ನೀನು ಅರಣ್ಯಕ್ಕೆ ಹೋದ ಮರುದಿನವೇ ರಾಣಿಗೆ ತಲೆನೋವು ಕಡಿಮೆಯಾಯಿತು, ಇದು ರಾಣಿಯ ಕುತಂತ್ರ ಎಂದು ಹೇಳಿ ದುಃಖಪಡುತ್ತಾನೆ. ಆ ಸಮಯದಲ್ಲಿ ಅಯ್ಯಪ್ಪನು ರಾಜನಿಗೆ ದೊರೆತಾಗ ಬಂದ ಸಾಧುವು ಮತ್ತೆ ಅಲ್ಲಿಗೆ ಬಂದು ಅಯ್ಯಪ್ಪನು ಯಾರು ಎಂಬ ಸತ್ಯವನ್ನು ರಾಜನಿಗೆ ಹೇಳುತ್ತಾನೆ. ನಂತರ ಮಂಡಲ ರಾಜನು, ಸ್ವಾಮಿ, ನೀವು ಈ ರಾಜ್ಯವನ್ನು ಆಳಬೇಕು ಎಂದು ಅಯ್ಯಪ್ಪನನ್ನು ಬೇಡಿಕೊಳ್ಳುತ್ತಾನೆ. ಆದರೆ ಅಯ್ಯಪ್ಪನು ತನ್ನ ಆಭರಣಗಳನ್ನು ತೆಗೆದು, ನಾನು ಮಾನವ ರೂಪವನ್ನು ತ್ಯಜಿಸಿ ಇಲ್ಲಿ ಅಯ್ಯಪ್ಪನಾಗಿ ನೆಲೆಸುತ್ತೇನೆ. ಪ್ರತಿ ಮಕರ ಸಂಕ್ರಾಂತಿಯಂದು ಈ ಆಭರಣಗಳನ್ನು ನನ್ನ ವಿಗ್ರಹಕ್ಕೆ ಅಲಂಕರಿಸಿ ಪೂಜಿಸಿರಿ. ನಾನು ನಿಮ್ಮನ್ನು ಹಾಗೂ ನಿಮ್ಮ ರಾಜ್ಯವನ್ನು ರಕ್ಷಿಸುತ್ತೇನೆ ಎಂದು ಅಯ್ಯಪ್ಪ ಸ್ವಾಮಿಯು ಹೇಳುತ್ತಾನೆ. ನಂತರ ಒಂದು ಬಾಣವನ್ನು ಬಿಟ್ಟು ಆ ಬಾಣ ಬೀಳುವ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿ ಎಂದು ಹೇಳುತ್ತಾನೆ. ರಾಜನು ಆ ಬಾಣವನ್ನು ಹುಡುಕಲು ಹೊರಡುತ್ತಾನೆ. ಆದರೆ ಬಾಣ ಸಿಗುವುದಿಲ್ಲ. ರಾತ್ರಿ ಆಗುತ್ತದೆ. ಹೀಗಾಗಿ ಅಲ್ಲೇ ಒಂದು ಕಡೆ ಮಲಗುತ್ತಾನೆ. ಆಗ ಕನಸಿನಲ್ಲಿ ಅಯ್ಯಪ್ಪನು ಬಂದು ದೇವಾಲಯದ ಸ್ಥಳವನ್ನು ತೋರಿಸುತ್ತಾನೆ. ನಂತರ ಬೆಳಗ್ಗೆ ರಾಜನು ಪಂಬಾ ನದಿಯಲ್ಲಿ ಸ್ನಾನ ಮಾಡಿ ಅದೇ ಸ್ಥಳಕ್ಕೆ ಹೋಗಿ ಹುಡುಕುತ್ತಾನೆ. ಅಲ್ಲಿ ಬಾಣ ಸಿಗುತ್ತದೆ. ನಂತರ ಅದೇ ಸ್ಥಳದಲ್ಲಿ ವಿಶ್ವಕರ್ಮ ಮತ್ತು ಅಗಸ್ತ್ಯರು ದೇವಾಲಯವನ್ನು ನಿರ್ಮಿಸುತ್ತಾರೆ. ಪರಶುರಾಮನು ಅಯ್ಯಪ್ಪನ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾನೆ. ಇನ್ನು ವಿಶೇಷ ಏನಂದ್ರೆ, ಈ ಎಲ್ಲ ಘಟನೆಯು ಸರಿಯಾಗಿ ಮಕರ ಸಂಕ್ರಾಂತಿಯ ದಿನದಂದೇ ನಡೆಯುತ್ತದೆ. ಇದಾಯಿತು ಗೆಳೆಯರೆ ಅಯ್ಯಪ್ಪ ಸ್ವಾಮಿಯ ಬಗೆಗಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸ್ವಾಮಿಯ ಶರಣಮಯ್ಯಪ್ಪ ಎಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.